ಹಾಯ್ ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಏನಪ್ಪ ಇವತ್ತು ವಿಷಯ ಅಂತಂದರೆ ಕ್ರಿಕೆಟ್ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತಲೇ ಬಂದೆ. ಏನಾಗಿದೆ, ಇಂಡಿಯಾದಲ್ಲಿ IPL ಹೋದ ವರ್ಷ ಮುಗೀತು, RCB ಕಪ್ ಗೆದ್ದರು, ಅದೆಲ್ಲ ಒಂದು ಕಡೆ ಖುಷಿ ಆಯಿತು. ಅದಾದಮೇಲಿಂದ ಈಗ ಫಾರಿನ್ಗೆ ಹೋಗಿದ್ದಾರೆ, ಅಂದರೆ ವಿದೇಶಿ ಪ್ರವಾಸಕ್ಕೆ ಹೋಗಿದ್ದಾರೆ. ಐರ್ಲೆಂಡ್ಗೆ ಹೋಗಿದ್ದರು, 2 ಮ್ಯಾಚು. ಏನಂತ ಹೇಳೋದು, ಅದನ್ನು ವೈಟ್ ವಾಶ್ ಅಂತೆಲ್ಲ ಹೇಳೋಕ್ಕಾಗಲ್ಲ. ಬಟ್ 2 ಮ್ಯಾಚು ಸೋತಾಯಿತು. ಅವ್ರು ವೈಟ್ ವಾಶ್ ಅಂತಲೇ ಹೇಳ್ಕೊಳ್ಳೋದು, ಪತ್ರಿಕೆಯಲ್ಲಿ ವೈಟ್ ವಾಶ್ ಅಂತಲೇ ಬರೋದು. ಇನ್ನೊಂದು ಮ್ಯಾಚು, ಇನ್ನೊಂದು 2 ಮ್ಯಾಚ್ ಇದ್ದರೆ ನಾವು ಗೆದ್ದು ಬಿಡ್ತಾಯಿದ್ವಿ, ಆ ಥರ ಏನೋ ಫೀಲಿಂಗ್ ಏನಾರ ಇತ್ತಾ ಇಂಡಿಯಾ ಟೀಮ್ಗೆ ಗೊತ್ತಿಲ್ಲ. ಅದು ಮುಗೀತು, ಆಯಿತು, ಹೋದ್ರು. ಏನೋ ಅರ್ಥ ಆಗಲಿಲ್ವೋ, ಅವರು ಅಷ್ಟು ಚೆನ್ನಾಗಿ ಆಡ್ತಾರೆ ಅಂತ ಇವ್ರು ಅಂದ್ಕೊಂಡಿರ್ಲಿಲ್ವೋ, ಇವ್ರು ಅಂದ್ಕೊಂಡ್ಬಿಟ್ಟಿದ್ರೇನೋ ನಾವು ದೊಡ್ಡ ಕಿಂಗು ಕಿಲಾಡಿ, ನಮ್ಮನ್ನೆಲ್ಲ ಯಾರಿಗೆ ಮುಟ್ತಾರೆ, ನಾವು ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವ್ರಿಗೆ ಮುಗಿದೋಯ್ತು ಕತೆ, ನಾವು ಹೊಡಿಯೋ ರನ್ಗಳನ್ನ ಅವ್ರು ಚೇಸು ಮಾಡಲ್ಲ, ನಾವು ಹಾಕೋ ಬಾಲ್ಗಳನ್ನ ಮುಟ್ಟೋದೇ ಇಲ್ಲ ಅನ್ನೋ ರೀತಿಲಿ ಇವ್ರಿಗೆ ಏನೋ ಸಿಕ್ಕಾಪಟ್ಟೆ ಮಹತ್ವಾಕಾಂಕ್ಷೆ ಕಾನ್ಫಿಡೆಂಟಲ್ಲಿ ಹೋದರು. ಸೋತರು, ಮುಗೀತು. ಯಾಕೆ ಸೋತರು ಗೊತ್ತಾ? ನೀವೆಲ್ಲ ಏನು ಮಾಡ್ಬಿಡ್ತೀರಾ, ಐರ್ಲೆಂಡ್ ತಂಡ ಅಲ್ವಾ, ಗೆದ್ದೆ ಬಿಡು ಗುರುವೆ, ಯಾರನ್ನ ಕೇಳಿದ್ರೆ ಐರ್ಲೆಂಡ್ ಮೇಲೆ ಗುರು ಮ್ಯಾಚು ಗೆದ್ದಿತಾರಲ್ವಾ ಅಂದ್ಕೊಂಡು ಸುಮ್ಮನಾಗ್ಬಿಡ್ತೀರಾ. TV ಮುಂದೆನೂ ಕೂತ್ಕೊಳ್ಳಲ್ಲ, ಮೊಬೈಲಲ್ಲಿ ಸುಮ್ಮನೆ ಒಂದು ಸ್ಕೋರ್ ನೋಡ್ಕೊತೀರಾ, ಟಾಪಲ್ಲಿ ಒಂದು ಟಾಪಪ್ ಆಗ್ತಾರಂತೆ, ಸಾಕು ಬಿಡು ಅಂದ್ಕೊಂಡು ಸುಮ್ಮನಾಗ್ಬಿಡ್ತೀರಾ ಅಂತಾನೆ. ನಮ್ಮನ್ನು ಅಂದರೆ ಇಂಡಿಯಾ ಟೀಮು ನಾವು ಆಡ್ತಿರೋದನ್ನ ನೀವು ನೋಡಲೇಬೇಕು ಅಂತ ಅಂದ್ಬಿಟ್ಟು ಪಾಪ ಅವರು ಆ ಥರ ಸೋತಿದ್ದು. ಸೋಲಕ್ಕೂ ಕಾರಣಗಳಿರುತ್ತೆ. ಆಮೇಲೆ ನೀವು ಮರ್ತುಬಿಟ್ರೆ ಅದೇ ಅಲ್ವಾ, ನೀವು ಇತಿಹಾಸದಲ್ಲಿ ಹೆಂಗೇ ನೋಡ್ಕೊಂಬನ್ನಿ, ಈ ಭಾರತ ತಂಡದ ಒಂದು ಸೈಕಾಲಜಿ ಇದೆ, ನೆಕ್ ಟು ನೆಕ್ ಫೈಟ್ ತೊಗೊಂಡೋಗೇ ಗೆದ್ಯೋದು. ಇತ್ತೀಚೆಗೆ ಚೆನ್ನಾಗಿ ಆಡ್ತಾಯಿದ್ರು, ಓಕೆ, ಚಾಂಪಿಯನ್ಸ್ ತಂಡ ಇಂಡಿಯಾ ಗೆದ್ದಿದ್ದದೆ, ಇದೆಲ್ಲ ತುಂಬ ಖುಷಿ ಇದೆ, ನಮಗೂ ಖುಷಿ ಇದೆ, ಎಲ್ಲರಿಗೂ ಖುಷಿ ಇದೆ. ನಮ್ಮ ಭಾರತ ತಂಡ ಚೆನ್ನಾಗಿ ಆಡಬೇಕು, ತವರನ್ನೆಲ್ಲ ಆದ್ರೇನಂತೆ, ವಿದೇಶಿ ಪ್ರವಾಸ ಆದ್ರೇನಂತೆ, ಅಲ್ಲೂ ಗೆದಿಬೇಕು ಅನ್ನೋದು ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ. ಇವಾಗ ಏನಾಗ್ಬಿಟ್ಟಿದೆ, ಇಂಗ್ಲೆಂಡ್ಗೆ ಹೋದರು, ಇಂಗ್ಲೆಂಡ್ಗೆ ಅದೇ ಐರ್ಲೆಂಡ್ ಮೇಲೆ ಏನೇನು ಸೋತಿದ್ರಲ್ಲ, ಅಲ್ಲೇನು ಪಾಠ ಕಲ್ತ್ಕೊಳ್ಳಿಲ್ಲ, ಅವ್ರು ಅದೇನು ಚೇಂಜಸ್ಸು ಮಾಡೋಕ್ಕೆ ಹೋಗಲಿಲ್ಲ. ಗಂಭೀರವಾಗಿ ನೋಡಿದ್ರು, ಹೋಗ್ರೋ ಗೆದ್ದೀತೀರಾ, ತಲೆ ಕೆಡ್ಸ್ಕೊಂಬೇಡಿ, ನಾನಿದ್ದೀನಿ ಅನ್ನೋ ಥರ ಕಳಿಸ್ಬಿಟ್ರು. ಹೋದರು, ಹೊಡಿತಾವ್ರೆ ಇಂಗ್ಲೆಂಡ್ ಅವರು, ನಮ್ಮವ್ರು ಅಲ್ಗಾಡೋಕ್ಕೆ ಆಯ್ತಾಯಿಲ್ಲ. ಆ ಬೌಲಿಂಗಲ್ಲಿ ಆರ್ಚರು ಅದೊಂಥರ ಏನು ಈ ಬಿಲ್ಲು ಬಣ್ಣ ತಗೊಂಡು ಬಿಡ್ತಾ ಇರೋದೇ ಕೆಲಸ, ಆ ಥರ ನಡೀತಾ ಇದೆ. ವೈಭವ್ ಸೂರ್ಯವಂಶಿ ಅವರು ಇಲ್ಲಿ ಪಟಾಕಿ ಎಲ್ಲ ಅಂದರು, ಅಲ್ಲಿ ಎಲ್ಲಪ್ಪ ಪಟಾಕಿ, 2 6 ಹೊಡಿತೀಯಾ, ಕ್ಯಾಚ್ ಕೊಡ್ತೀಯಾ, ಬರ್ತೀಯಾ. ಇಶಾನ್ ಕಿಶಾನು ಏನೋ ತಂಡಕ್ಕೆ ಆಶ್ರಯ ಥರ ಆಡ್ತಾಯಿದ್ದೀರಾ. ಶ್ರೇಯಸ್ ಅಯ್ಯರು ನಮ್ಮ ಆಟ ನಾನು ಆಡ್ತಿಂಗರು, ತಂಡ ಏನು ಮಾಡ್ಕೊತದೋ ನನಗೆ ಗೊತ್ತಿಲ್ಲ ಅನ್ನೋ ಥರ ಕಾಣ್ತಾ ಇದೆ. ಯಾಕೆ ಈ ಥರ ಎಲ್ಲ ನೆಗೆಟಿವ್ ಆಗಿ ನಾನು ಮಾತಾಡ್ತಾ ಇದ್ದೀನಿ ಅಂತ ಅಂದರೆ, ನನಗೇನು ಯಾರ ಮೇಲೂ ದ್ವೇಷ ಇಲ್ಲಪ್ಪ. ಸೋತ್ಬಿಟ್ರಲ್ಲ, ಅದು ಹೆಂಗೆ ಸೋಲ್ತೀರಾ? ಒಂದು ಮ್ಯಾಚ್ ಅಂತ ಬರೀ 75 ರನ್ಗೆ ಆಲ್ಔಟ್ ಆಗ್ಬಿಡ್ತೀರಾ. ದೊಡ್ಡ ಡಿಸ್ಟೆನ್ಸಲ್ಲಿ, ಅದು ಇಂಟರ್ನ್ಯಾಷನಲ್ ಮ್ಯಾಚಲ್ಲಿ ಈ ದೊಡ್ಡ ರನ್ ಡಿಸ್ಟೆನ್ಸಲ್ಲಿ ಸೋತೋಗ್ಬಿಟ್ರೆ ಏನೆಲ್ಲ ಪಾಯಿಂಟ್ಸ್ ಕಡಿಮೆ ಆಗುತ್ತೆ ಅಂತ ನಿಮಗೂ ಗೊತ್ತು. ಕಂಟಿನ್ಯೂಸ್ ಆಗಿ ಸೋಲೋದು ಎಲ್ಲ ಏನು ಅನ್ಕೋತಾರ್ರಿ, ಆಡ್ಕೊಂಬಿಡಲ್ವಾ? ಏನು ಇಂಡಿಯಾ ಟೀಮ್ ಯಾರು ಸೆಲೆಕ್ಟ್ ಮಾಡಿ ಕಳಿಸಿದ್ವಿ? ಅಜಿತ್ ಅಗರ್ಕರು, ಗಂಭೀರ್ ಅವ್ರನ್ನ ಇಡೀ ಪ್ರಪಂಚ ಹೆಂಗೆ ನೋಡಿರುತ್ತೆ? ಅವರೆಲ್ಲ ಪ್ಲೇಯರ್ಸ್ ಆಗಿದ್ದಾಗ ಲೆಜೆಂಡ್ರಿ ಪ್ಲೇಯರ್ಸು. ಗಂಭೀರ್ ಅವರು ಅಂತಂದರೆ ಅಟ್ಯಾಕ್, ಅಗ್ರೆಸಿವ್, ಡೆಲ್ಲಿಯಿಂದ ಅಗ್ರೆಸಿವ್ ಆಗೇ ಬರೋದು. ನೋಡಿ, ಶೇವಾಗ್ ಅವ್ರು ಬಂದಿದ್ದಾರೆ, ಗಂಭೀರು ಮತ್ತು ನಮ್ಮ ಕಿಂಗ್ ಕೊಹ್ಲಿ ಅವರು ಎಲ್ಲ ಅಗ್ರೆಷನ್ ಜೊತೆಗೆ ತಾಳ್ಮೆ, ಕೋಪ ಮತ್ತು ತಾಳ್ಮೆ ಎರಡೂ ಮುಖ್ಯ ಆಗತ್ತೆ. ಯಾವುದೇ ನೀವು ಗೆದಿಬೇಕಾದ್ರೂ ಕೋಪ ಅದು ಬಂದೇ ಬರುತ್ತೆ, ತಾಳ್ಮೆನೂ ಕೂಡ ವಹಿಸ್ಬೇಕಾಗತ್ತೆ. ಇವಾಗ ಒಂದು ಟೀಮ್ನ ನೀವು ಸೆಲೆಕ್ಟ್ ಮಾಡಿ ಕಳಿಸಿದ್ರಿ, ಐರ್ಲೆಂಡ್ ಮೇಲೆ ಸೋತಿದ್ದಾಯಿತು, ನೆಕ್ಸ್ಟ್ ಮುಂದೆ ಬಂದರೆ ಇಂಗ್ಲೆಂಡ್ ಮೇಲೆ ಬಂದ್ವಿ. ಇಂಗ್ಲೆಂಡಲ್ಲಿ ಯಾರ್ಯಾರಿದ್ದಾರೆ? ಇಂಗ್ಲೆಂಡ್ ಟೀಮ್ ಮೇಲೆ ನಮ್ಮ ತಂಡ ಹೋಗಿತ್ತು. ಯಾರ್ಯಾರಪ್ಪ ಭಾರತ ತಂಡದಿಂದ? ಅಭಿಷೇಕ್ ಶರ್ಮಾ, ಏನು ಹಿಟ್ಟರು. ವೈಭವ್ ಸೂರ್ಯವಂಶಿ, ರಾಕೆಟ್ ಅಂತೆ, ಚಿಚ್ಚಾಕ್ಬಿಡ್ತಾವನಂತೆ, ಓಕೆ. ಶ್ರೇಯಸ್ ಅಯ್ಯರು, ಏನು ಗುರು, ಅಲ್ಲಿ ಪಂಜಾಬಲ್ಲಿದ್ದಾಗಲೂ ಫೈನಲ್ಗೆ ಕರ್ಕೊಂಡೋಗಿದ್ರು, ಕಲ್ಕಟ್ಟಾದಲ್ಲಿದ್ದಾಗಲೂ ಫೈನಲ್ಗೆ ಕರ್ಕೊಂಡೋಗಿದ್ರು, ಎಂಥ ಕ್ಯಾಪ್ಟನ್ ಗೊತ್ತಾ ಅಂದರು. ತಿಲಕ್ ವರ್ಮಾ, ಫುಲ್ಲು ಸ್ಟ್ಯಾಂಡಿಂಗ್ ಬ್ಯಾಟ್ಸ್ಮನ್ನು, ಹೇಳೋಕ್ಕೆ ಆಗಲ್ಲ, ಅವ್ರನ್ನ ಯಾರು ಔಟ್ ಮಾಡೋರೇ ಇಲ್ಲ ಅಂದರು. ಅಕ್ಷರ್ ಪಟೇಲ್, ಮಧ್ಯದಲ್ಲಿ ಆಸರೆಯಾಗಿರ್ತಾರೆ, ಇತ್ತ ಕಡೆ ಬೌಲಿಂಗು ಮಾಡ್ತಾರೆ, ಅತ್ತ ಕಡೆ ಬ್ಯಾಟಿಂಗ್ ಮಾಡ್ಕೊಬಿಡ್ತಾರೆ. ವಾಷಿಂಗ್ಟನ್ ಸುಂದರು,
ನೋಡಿ ಇಬ್ಬಿಬ್ರು ಆಲ್ರೌಂಡ್ರು ಸೇಮು, ಅವರು ಸ್ಪಿನ್ನೇ ಇವರು ಸ್ಪಿನ್ನು, ಇಬ್ಬರೂ ತಗೊಂಬಂದು ಅಲ್ಲೇ ಇಟ್ಟವ್ರ ಮಧ್ಯದಲ್ಲಿ. ಆಮೇಲಿಂದ ಇನ್ನೇನು ನಮ್ಮ ಪ್ರಸಿದ್ಧ ಕೃಷ್ಣ ಅವರು, ಪ್ರಿನ್ಸ್ ಯಾದವ್, ಶೆಡ್ಗೆ ಅವರು, ಆಕಾಶ್ ದೀಪು, ಹರ್ಷಿತ್ ರಾಣಾ ಇವರೆಲ್ಲ ಇದ್ದಾರೆ. ಈಗ ಒಂದು ಟೀಮೆಲ್ಲ ಹೋಯ್ತು ನೋಡಿ. 5 ಮ್ಯಾಚಲ್ಲಿ ಹಿಂಗೆಲ್ಲ ಸೋತೋಗ್ಬಿಟ್ರೆ ಏನಂತ ಅನಿಸ್ಬೋದು? ಯಾರನ್ನು ಕ್ವಶನ್ ಮಾಡೋದು ಇದನ್ನು? ಏನಾಗಿದೆ ಇವಾಗ ಇಂಡಿಯಾ ಟೀಮ್ಗೆ? ಅರ್ಥನೇ ಆಗಲಿಲ್ಲ. ಇಂಗ್ಲೆಂಡ್ ಅವರು ಹೆಂಗೆ ಹೊಡಿತಾವ್ರೆ ಅಂದರೆ ಲೀಲಾಜಲವಾಗಿ ಬ್ರೆಡ್ಡು ಜಾಮ್ನ ಈಗ ಮಿಕ್ಸ್ ಮಾಡ್ಕೊಂಡು ಆರಾಮಾಗಿ ತಿಂತಾರೆ ಗೊತ್ತಾ? ಅದು ಈ ಬಾಳೆಹಣ್ಣು ಗಿಳೆಹಣ್ಣು ಸೇರ್ಸ್ಕೊಂಬಿಟ್ರೆ ಇನ್ನೂ ಈಸಿಯಾಗಿ ತಿನ್ಬೋದು, ಬ್ರೆಡ್ಡು ಜಾಮು ಬಾಳೆಹಣ್ಣೆಲ್ಲ ಹಾಕ್ಕೊಂಡು. ಆ ಥರ ಹೊಡೆದ್ರು. ಆ ಬಟ್ಲರ್ ಅಂತೂ ಈ ಹೆಂಗೆ ಹೇಳೋಕ್ಕೆ ಆಗಲ್ಲ, ಬೆಣ್ಣೆ ಥರ ಹೊಡೆದ್ರು. ನೆನ್ನೆ ಹೊಡಿತಾ ಇದ್ರೆ ಆ ದೊಡ್ಡ ಗ್ರೌಂಡು ಸರ್, ಆ ದೊಡ್ಡ ಗ್ರೌಂಡಲ್ಲಿ ಆ 6ಗಳು ಹೊಡಿತಾ ಇದ್ದಿದ್ದು ನೋಡಿದ್ರಾ? ಯಾರು ಬಿಟ್ಟರು ನೆನ್ನೆ? ಸಲ್ಟ್ ಒಬ್ಬರೇ ಔಟ್ ಆಗಿದ್ದು, ಪ್ರಸಿದ್ಧ ಕೃಷ್ಣ ಅವ್ರ ಬೌಲಿಂಗಲ್ಲಿ ಟಕ್ಕಂತ ಔಟ್ ಆಗಿಬಿಟ್ರು. ಏನು ಅವಾಗ ಏನು ಕಾಮೆಂಟ್ರಿನಲ್ಲಿ ಮೊದಲನೇ ವಿಕೆಟೇ ಹೊಡೆದು ಬಿಸಾಕ್ಬಿಟ್ರು. 8 ರನ್ಗೆ ವಿಕೆಟ್ ಬಂದ್ಬಿಡ್ತು. ನಮ್ಮವ್ರ ಕತೆನೇ ಬೇರೆ. ಶ್ರೇಯಸ್ ಅಯ್ಯರ್ ಅವರು ಬೌಲಿಂಗ್ ತಗೊಂಡಿದ್ದು ಇದಕ್ಕೇನೆ ಅಂತ ಎಲ್ಲ ಮಾತಾಡ್ಬಿಡೋದೆ. ಆಮೇಲೆ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವರು ಬೌಲರ್ ಲಯ ಕಂಡುಕೊಳ್ಳೋ ಅಷ್ಟರಲ್ಲಿ ಲಯನೇ ಹಾಳು ಮಾಡಿಬಿಟ್ಟಿದ್ರು. ಇವ್ರಿಗೆ ಇನ್ನೇನು ಬೋಲ್ ಹಾಕಿದ್ರು ಹೊಡಿತಾರೆ, ಇನ್ನೇನು ಸುಮ್ಮನೆ ಎಸ್ತೋಗ್ಬಿಡೋಣ, 20 ಓವರ್ ಕಂಪ್ಲೀಟ್ ಮಾಡಿಬಿಡೋಣ ಅನ್ನೋ ಮೈಂಡ್ ಸೆಟ್ಟಿಗೆ ಬಂದುಬಿಟ್ಟಿದ್ರು. ಅಲ್ಲಿ ಫೀಲ್ಡಿಂಗ್ ನೀವೆಲ್ಲ ನೋಡ್ತಾ ಇದ್ರಿ. ಕ್ಯಾಪ್ಟನ್ಸಿ ಶ್ರೇಯಸ್ ಅಯ್ಯರ್ ಅವ್ರ ಜೊತೆ ಯಾರು ಮಾತಾಡ್ತಾವ್ರೆ, ಏನು ನಡೀತಾ ಇದೆ ಗೊತ್ತೇ ಆಗಲಿಲ್ಲ. ಸುಮ್ಮನೆ ಹೊಡೆದ್ರು 257 ರನ್ನು ಇನ್ನೇನೋ ಹೊಡೆದಾಕ್ಬಿಟ್ರು. ಬರೀ 3 ವಿಕೆಟ್ ಅಷ್ಟೇ ಅವ್ರಿಗೆ ನಷ್ಟ ಆಗಿದೆ. ಅದು ಏನೋ ಕೊನೆಯಲ್ಲಿ ಬಿದ್ದಿದ್ದು ದೊಡ್ಡ ಪಾರ್ಟ್ನರ್ಶಿಪ್ ಬಂದ್ಬಿಡ್ತು. ಆ ಪಾರ್ಟ್ನರ್ಶಿಪ್ ಮುಗಿಸ್ಕೊಂಡು ಮುಗೀತು. ಅಲ್ಲಿ ಕೊನೆಯಲ್ಲಿ ಯಾವುದೋ ಒಂದು ವಿಕೆಟ್ ಬಿತ್ತು, ಅದನ್ನು ಸಂಭ್ರಮಿಸ್ತಾರೆ. ಅದು ಹೆಂಗೋ ದೇವ್ರಿಗೆ ಗೊತ್ತು. ಬಟ್ ಪರವಾಗಿಲ್ಲ ಅಂತ ಹೊಡೆದ್ರು. ಚೇಸ್ ಮಾಡೋಕ್ಕಾಗತ್ತಾ? T20 ಇಂಟರ್ನ್ಯಾಷನಲಲ್ಲೇ ಹೈಯೆಸ್ಟನ್ನು ಹೊಡೆದಾಕ್ಬಿಟ್ರು. ಅದನ್ನು ಚೇಸ್ ಮಾಡಿಬಿಟ್ರೆ ಹೈಯೆಸ್ಟ್ ಚೇಸ್ ಮಾಡ್ದಂಗೆ ಇತ್ತು. ರೆಕಾರ್ಡ್ ಚೇಸು. ಏನಪ್ಪ ರೆಕಾರ್ಡ್ ಚೇಸು? ಕಾನ್ಫಿಡೆಂಟೇ ಇಲ್ಲ ನಮ್ಮವ್ರಿಗೆ. ಕಾರಣ ಏನು ಅಂತಂದರೆ ಹಿಂದಿನ ಮ್ಯಾಚೆಲ್ಲ ಹೀನಾಯಮಾನವಾಗಿ ಸೋತಿದ್ದಾರೆ. ಎಲ್ಲಿಂದ ಬರುತ್ತೆ? ಆರ್ಚರ್ ಅಂತೂ ಎಲ್ಲೋ ಒಂದು ಕಡೆ ಹೇಳ್ಬಿಟ್ರಂತೆ. ಹೇಳಿದ್ರು ಇಲ್ವೋ ನನಗೂ ಗೊತ್ತಿಲ್ಲ. ಅದು ಯಾವುದೋ ಒಂದು ಸುಮ್ಮನೆ ಮಾಧ್ಯಮದಲ್ಲೋ ಅಥವಾ ಯಾವುದೋ ಒಂದು ಫೇಸ್ಬುಕ್ಕಲ್ಲಿ ನೋಡಿದೆ ಅನಿಸುತ್ತೆ. ಭಾರತ ತಂಡದ ಆಟಗಾರರು IPL ಗುಂಗಿಂದ ಹೊರಗಡೆ ಬನ್ನಿ. ಭಾರತ ದೇಶದಲ್ಲಿ ಎಲ್ಲ ಪಿಚ್ನು ಬ್ಯಾಟಿಂಗಿಗೆ ರೆಡಿ ಮಾಡ್ಕೊಂಬಿಟ್ಟು ಸುಮ್ಮನೆ 200+ ರನ್ ಹೊಡಿತಾ ಇರೋದು 20 ಓವರ್ಗೆ 10, 11 ಸ್ಟ್ರೈಕ್ ರೇಟಲ್ಲಿ ಬಾರಿಸ್ಕೆಟ್ಟುಬಿಡಿ. ಅವಾಗ ದೊಡ್ಡ ಸಾಧನೆ. ಇವತ್ತು IPL, T20 ಇದೇ ಆಗೋಯ್ತು. ನಿಜವಾದ ಕ್ರಿಕೆಟು 5 ದಿನ ಕ್ರಿಕೆಟು ಟೆಸ್ಟ್ ಮ್ಯಾಚ್ಗಳನ್ನ ನೋಡೋರು ಇದ್ದಾರೆ. ಬಟ್ ನೀವು ಆಡ್ಸೋದೇ ಇಲ್ವೇ? ನಿಮಗೆ ಬೇಕಾಗಿಲ್ಲ. ನಿಮಗೆ ಚಿಕ್ಕ ಟೈಮಲ್ಲಿ ದೊಡ್ಡದಾಗ್ಬಿಡ್ಬೇಕು, ಬೇಗ ನಡೆದ್ಬಿಡ್ಬೇಕು, ಬೇಗ ಮುಗ್ದೋಗ್ಬಿಡ್ಬೇಕು. ಗಂಭೀರ್ ಅವ್ರಿಗಂತೂ ಇಡೀ ಭಾರತ ದೇಶದ ಕ್ರಿಕೆಟ್ ಅಭಿಮಾನಿಗಳೆಲ್ಲ ನನ್ನೂ ಸೇರಿಸಿ ಏನೇನು ಬೈಕೊಂಡವ್ರು. ಅದು ಮನಸ್ಸೊಳಗಡೆ ಬೈಕೊಂಡಿರೋದ್ರಿಂದ ನಾನೇನು ಹೇಳೋಕ್ಕೆ ಹೋಗಲ್ಲ. ನಾನು ಬೈಕೊಂಡಿದ್ದೀನಿ, ಏನು ಗುರುವೇ ಈ ಥರ ಮಾಡಿಬಿಟ್ರೆ ಅಂತ. ಅಜಿತ್ ಅಗರ್ಕರ್ ಅವರೇ, ಗಂಭೀರ್ ಅವರೇ, ನಿಮಗೆ ಭಾರತ ತಂಡನ ಬಲಿಷ್ಠವಾಗಿ ಕಟ್ಟಬೇಕು. ಹೌದು, ಇಲ್ಲಿ ಹೀರೋಯಿಸಮ್ಗೆ ಅವಕಾಶ ಇಲ್ಲ, ಇಲ್ಲಿ ಆಟಗಾರರಿಗೆ ಮಾತ್ರ ಅವಕಾಶ ಅಂತೆಲ್ಲ ಸ್ಟೇಟ್ಮೆಂಟ್ಗಳು ಕೊಟ್ಕೊಂಡ್ರಿ. ಈಗ ನೆಕ್ಸ್ಟು ಏನು 50-50 ಓವರ್ 1 ಡೇ ಮ್ಯಾಚ್ ಇದೆ. ಅಲ್ಲಿಗೆ ರೋಹಿತ್ ಶರ್ಮಾ ಅವ್ರು ಬರಬೇಕು, ವಿರಾಟ್ ಕೊಹ್ಲಿ ಅವ್ರು ಬರಬೇಕು, ಶುಭ್ಮನ್ ಗಿಲ್ ಬರಬೇಕು. ಇವರೇ ಆಡಬೇಕು. ಎಕ್ಸ್ಪೀರಿಯೆನ್ಸು ಅಷ್ಟೇ ಮ್ಯಾಟ್ರ್ ಆಗಲ್ಲ, ತಾಳ್ಮೆ ಮತ್ತು ತಂಡನ ಯಾವ ರೀತಿ ತಗೊಂಡೋಗ್ತಾರೆ ಅನ್ನೋದು ಕೂಡ ಮ್ಯಾಟ್ರ್ ಆಗುತ್ತೆ. ನಿಮಗೆ ವಿರಾಟ್ ಕೊಹ್ಲಿ ಅವ್ರ ಕಂಡ್ರೆ ಆಗುತ್ತೋ ಆಗಲ್ವೋ ದೇವ್ರಿಗೆ ಗೊತ್ತು. ಆ ರೋಹಿತ್ ಶರ್ಮಾ ಅವ್ರ ಕಂಡ್ರೆ ಆಗುತ್ತೋ ಇಲ್ವೋ ದೇವ್ರಿಗೆ ಗೊತ್ತು. ಇದು ಹೆಂಗಿದೆ, ಒಂದೇ ಮನೇಲಿದ್ದೀವಿ ಬಟ್ ಯಾರ್ಯಾರನ್ನೂ ನಾವು ಮಾತಾಡ್ಸಲ್ಲ ರೀ. ಅವ್ನ ಕೆಲಸ ಅವ್ನು ಮಾಡಿದ್ರೆ ನಮ್ಮ ಮನೆ ಚೆನ್ನಾಗೇ ಉದ್ಧಾರ ಆಗುತ್ತೆ ಅನ್ನೋ ಥರ ಆಗ್ಬಿಟ್ಟಿದೆ. ಸಾಮರಸ್ಯ ಇಲ್ಲ ಇಲ್ಲಿ. ಅದನ್ನು ತುಂಬ ಗಮನಿಸ್ಬೋದು. ಪ್ರೆಸ್ ಮೀಟಲ್ಲಿ ಈ ನಮ್ಮ ಗಂಭೀರ್ ಅವ್ರು ಮಾತಾಡ್ತಾ ಇದ್ದಾರೆ. ಅದು ಏನಕ್ಕೆ ಅವ್ರು ಯಾಕೆ ಹಂಗೆ ಮುಖ ಮಾಡ್ಕೊಂಡು ಮಾತಾಡ್ತಾರೆ? ಏನು ನಾವೇನು ಯುದ್ಧ ಮಾಡೋಕ್ಕೆ ಯಾರ ಮೇಲೆ ಹೋಗ್ತಾ ಇಲ್ಲ ಅಲ್ವಾ? ಅವ್ರು ಮಾತಾಡೋದೆಲ್ಲ ನಮಗೆ ಇಷ್ಟನೇ ಆಗ್ತಾಯಿಲ್ಲ. ಒಂದು ಸಾಮರಸ್ಯ, ಕ್ರಿಕೆಟು ಅಥವಾ ಕ್ರೀಡಾ ಸ್ಫೂರ್ತಿ ಅಂದ್ರೇನು? ಕ್ರೀಡಾ ಸ್ಫೂರ್ತಿ ಇರೋದೇನಕ್ಕೋಸ್ಕರ? ಒಲಿಂಪಿಕ್ಸ್ ಅನ್ನೋದು ಏನಕ್ಕೆ ಸ್ಟಾರ್ಟ್ ಆಯಿತು? ಈ ಪಂದ್ಯಗಳನ್ನ ಯಾಕೆ ಆಡ್ತೀವಿ? ಎಲ್ಲ ಮರ್ತೋಗ್ಬಿಟ್ಟಿದ್ದೀವಿ. ಬರೀ ರಣಾಂಗಣ ಅಂತ ಕರೀತಾರೆ. ರಣಾಂಗಣನ ಅದು? ಯುದ್ಧ ಮಾಡೋಕ್ಕೆ ಬಂದಿದ್ದೀವ? ಶತ್ರುಗಳನ್ನ ಸೋಲ್ಸೋಕ್ಕೆ ಬಂದಿದ್ದೀವ? ನಾವಲ್ಲಿ ಸ್ನೇಹಕ್ಕೋಸ್ಕರ ಬಂದಿದ್ದೀವಿ. ನಾವು ಚೆನ್ನಾಗಿ ಆಡ್ತೀವಿ, ನೀವು ಚೆನ್ನಾಗಿ ಆಡ್ತೀರಾ, ನಾವಿಬ್ಬರು ಚೆನ್ನಾಗಿ ಆಡೋಣ ಅಂತ ಹೋಗಿರ್ತೀವಿ.
ಈ ಥರ ಆಗ್ಬಿಟ್ಟೈತೆ. ಅದು ಅದು ಅಗ್ರೆಷನ್ ಬೋರ್ಡಿಗೆ ನಾವು ಬಂದ್ಬಿಟ್ಟಿದ್ವಿ. ಇವತ್ತು ಹೋಗ್ತಾರೆ, ಹೊಡಿತಾರೆ, ಚುಚ್ಚಿದ್ರು ರೀ. ಅದಲ್ಲ ರೀ, ಮ್ಯಾಟ್ರ್ ಏನಪ್ಪ ಅಂತಂದರೆ ಇಂಡಿಯಾ ಟೀಮು ಈ ಥರ ಸೋತಾಗ ಕಾರಣ ಬಂದು ಅಗ್ರೆಷನ್ನು ಅಲ್ಲ, ಏನೂ ಅಲ್ಲ, ನಿಮ್ಮ ಸೆಲೆಕ್ಷನ್ನು ಸರಿ ಇಲ್ಲ. RCB ತಂಡ 2 ವರ್ಷ ಕಪ್ ಗೆದ್ದಿದೆ. ಯಾರಪ್ಪ ಒಬ್ಬ ಆಟಗಾರ ಇದ್ದಾನೆ ಅಲ್ಲಿ RCB ತಂಡದಲ್ಲಿ? RCB ತಂಡದವರು ಇಂಡಿಯಾ ಟೀಮಲ್ಲಿ T20ಲೇ ತಗೊಳ್ಳಿ. ನೀವೇನು ಒನ್ ಡೇಗಂತೂ ತೊಗೊಳ್ಳಲ್ಲ ಬಿಡಿ. T20ಗೆ ತಗೊಳ್ಳಲ್ಲ ಅಂದಮೇಲೆ ನೀವು ಒನ್ ಡೇಗಂತೂ ತಗೊಳ್ಳೋದಿಲ್ಲ, ಅದು ಬೇರೆ ಪ್ರಶ್ನೆ. ಅಟ್ಲೀಸ್ಟ್ ತಗೋಬೋದಲ್ವಾ? ಈ ಭುವನೇಶ್ವರ್ ಕುಮಾರ್ನ ಏನಕ್ಕೆ ತೆಗೆದ್ರಿ ನೀವು? ಆ ಸಿರಾಜ್ನ ಯಾಕೆ ಆಡ್ಸಲ್ಲ ನೀವು? ಹೊಸಬ್ರಿಗೆ ಅವಕಾಶ ಕೊಡಬೇಕು, ಕೊಡಪ್ಪ. ನೀನು ಹಿಂಗೆ ಇಂಗ್ಲೆಂಡ್ ಪ್ರವಾಸಕ್ಕೆ ಹೋದಾಗೆಲ್ಲ ಹೊಸಬ್ರಿಗೆ ಅವಕಾಶ ಕೊಟ್ಕೊಂಡು ಕೂತ್ಕೋತೀರಾ? ತವ್ರ ಮನೆಗೆ ಬರ್ತಾರಲ್ವ, ಕೊಡಿ, ಇಲ್ಲಿ ಬಂದಾಗ ಕೊಡಿ. ಅವ್ರು ಇಲ್ಲ ಆಡೋ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ವಿದೇಶಿ ಆಟಗಾರರು ಬಂದಾಗ ಇಲ್ಲಿ ಬೌಲಿಂಗ್ ಮಾಡಲಿ. ಪ್ರಿನ್ಸ್ ಯಾದವ್ನ ತಗೊಂಡೋಗ್ಬಿಟ್ಟು ಅಲ್ಲಿಗೆ ಇಟ್ಕೊಬಿಟ್ರೆ, ಆ ಶೆಡ್ಗೆ ಅವ್ರನ್ನ ತಗೊಂಡೋಗಿ ಅಲ್ಲಿ ಇಟ್ಕೊಂಡಿದ್ದೀರಾ. ವೈಭವ್ ಸೂರ್ಯವಂಶಿಯವ್ರು ಇಲ್ಲಿ ಹೊಡಿತಾವ್ರೆ ಅಂದ್ಬಿಟ್ಟು ಅಲ್ಲೂ ಕರ್ಕೊಂಡೋಗಿ ಹೊಡಿತಾರೆ ಅಂತ ಅಂದ್ಕೊಂಡಿದ್ದೀರಾ. ಆರ್ಚರ್ ಎಸಿತಾ ಇದ್ರೆ ಅವ್ರಿಗೇನು 2 ಬಾಲ್ ಹಾಕ್ತಾರೆ, ನೋಡ್ಕೊಂಬಿಟ್ಟವ್ರು ಅವರು. 2 ಬಾಲ್ ಎಸೆಯೋದು, 3ನೇ ಬಾಲ್ ಅದೇ ಮಾಡ್ತಾನೆ ಅಂತ ಗೊತ್ತು, ಅದೇ ಥರನೇ ಔಟ್ ಮಾಡ್ತಾ ಇದ್ದಾರೆ. ಏನು 2 6 ಹೊಡೆಯೋದು, 1 4 ಹೊಡೆಯೋದು, ಔಟ್ ಆಗೋದಾ? ಇದು ಸರಿನಾ? ಹಂಗಾರೆ T20 ಅಂದ್ರೇನು ಎಲ್ಲ 20-20 ರನ್ ಹೊಡೆದ್ಬಿಡಿ. 10 ಜನ ಆಟಗಾರರು ಬಂದವರೆಲ್ಲ 20-20 ರನ್ ಹೊಡೆದ್ಬಿಡಿ. 10-20 ಓವರ್ಗೆ ಕರೆಕ್ಟಾಗಿ 200 ರನ್ ಆಗೋಗ್ಬಿಡ್ತು. ಈ ಥರ ಏನಾದರೂ ಐಡಿಯಾದಲ್ಲಿ ಏನಾದರೂ T20 ಆಡಿಸ್ತಾ ಇದ್ದೀರಾ? ಈಗ ಒನ್ ಡೇಗೆ ಬರ್ತಾರೆ. ಈಗ ಒನ್ ಡೇಗೆ ಬಂದರೆ ತಾಳ್ಮೆ, ಸಹನೆ ಎಷ್ಟು ಮುಖ್ಯ ಅನ್ನೋದು ವಿರಾಟ್ ಕೊಹ್ಲಿ ಅವ್ರು ಎಲ್ಲ ಮ್ಯಾಚಲ್ಲೂ ತೋರಿಸ್ಕೊಂಡಿದ್ದಾರೆ. ವಿರಾಟ್ ಕೊಹ್ಲಿ ಅವ್ರ ಮೇಲೆ ಡಿಪೆಂಡ್ ಆಗ್ಬಿಟ್ಟವ್ರು ಅನ್ನೋ ಥರನೂ ಆಗ್ಬಿಟ್ಟಿದೆ. ಮುಂದಿನ ಏನು ಈಗ 3 ODI ಇದೆ, ನೋಡೋಣ ಅದೇನಾಗುತ್ತೆ ಅಂತ. ಆದರೆ ಗಂಭೀರವಾಗಿ ನಾನು ಕೇಳ್ತಾ ಇರೋದೇನು ಅಂತ ಅಂದರೆ, ಇವಾಗಾದರೂ ಸ್ವಲ್ಪ ಗಂಭೀರ್ ಅವರೇ ಮತ್ತು ಅಜಿತ್ ಅಗರ್ಕರ್ ಅವರೇ, ನೀವು ನಮ್ಮ ಭಾರತ ತಂಡನ ಒಂದು ಯಶಸ್ವಿ ಹಂತದಲ್ಲಿ ತಗೊಂಡೋಗಿದ್ದೀರ ಆಟಗಾರ ಆಗಿದ್ದಾಗ. ಅದಕ್ಕೆ ನಿಮ್ಮನ್ನು ಕರೆದು ಗೌರವಾನ್ವಿತವಾಗಿ ಕೋಚ್ ಆಗಪ್ಪ ನೀನು ಅಂತ ಹೇಳಿದ್ದಾರೆ. ಸಾಕು ಅನ್ನಿಸ್ತಾ ಇದೆ ನನಗಂತೂ. ಸಾಕು, ಗಂಭೀರ್ ಅವರು ಕೋಚಿಂಗ್ ಮಾಡಿದ್ದು ಸಾಕು. ಇಷ್ಟೊತ್ತಿಗಾಗಿದ್ದೀರಾ ಯಾರು ಇಳಿದ್ಬಿಟ್ಟಿರೋರು. ನಿಮ್ಗೊಂದು ವಿಷಯ ಗೊತ್ತಾ? ದ್ರಾವಿಡ್ ಅವರು ಒಂದು ವರ್ಲ್ಡ್ ಕಪ್ ಸೀರೀಸಲ್ಲಿ ಬಾಂಗ್ಲಾದೇಶದ ವಿರುದ್ಧ ಸೋತೋಗ್ಬಿಟ್ಟು ಅಂದ್ಬಿಟ್ಟು ಆ ಮ್ಯಾಚ್ ಅಲ್ಲಿಂದ ಸರಣಿಯಿಂದ ಬರ್ತಿದ್ದಾಗೇ ರಾಜೀನಾಮೆ ಕೊಟ್ಬಿಟ್ರು. ಅದು ನೈತಿಕತೆ ಅಂತಾರೆ. ಯಾಕೆ ಹೇಳಿ? ನಾನು ನನ್ನ ತಂಡನ ಸರಿಯಾಗಿ ನಡೆಸೋಕ್ಕಾಗಲಿಲ್ವಲ್ಲಪ್ಪ, ಈ ಜವಾಬ್ದಾರಿ ನನ್ನ ಮೇಲಿತ್ತು, ನನ್ನ ಮೇಲೆ ಇಷ್ಟೆಲ್ಲ ಕೋಟ್ಯಾಂತರ ಭಾರತೀಯರು ನಂಬ್ಕೊಂಡಿದ್ರು, ನಾನು ಅದನ್ನು ತಂಡನ ಸರಿಯಾಗಿ ನಡೆಸೋಕ್ಕಾಗಲಿಲ್ಲ ಅಂದ್ಬಿಟ್ಟು ಅವರು ಬಂದ್ಬಿಡ್ತಾರೆ. ಆದರೂ ಅವ್ರ ಕ್ಷಮತೆ, ಅವರೆಲ್ಲಾದರೂ ದುರಾಂಕಾರವಾಗಿ ಮಾತಾಡೋದು ನೋಡಿದ್ದೀರಾ? ಅದಾದಮೇಲೆ ಧೋನಿಯವ್ರು ಬರ್ತಾರೆ, ಅಲ್ಲಿಂದ ಆಚೆಗೆ ಇತಿಹಾಸಗಳು ಸೃಷ್ಟಿಯಾಗತ್ತೆ. ಕೊಹ್ಲಿಯವ್ರು ಬರ್ತಾರೆ, ರೋಹಿತ್ ಶರ್ಮಾ ಅವ್ರು ಬರ್ತಾರೆ, ಎಲ್ಲ ಚೆನ್ನಾಗಿ ನಡೀತಾ ಇದೆ. ಇವಾಗ ನೀವು ತಗೊಬಂದಿದ್ದೀರಾ ರನ್ನರ್ ಅಪ್, 2 ಸರಿ ರನ್ನರ್ ಅಪ್ ಆಗಿರೋ ತಂಡದ ನಾಯಕನ ಕರ್ಕೊಂಬಂದು ಇಂಡಿಯಾ ಟೀಮ್ಗೆ ನಾಯಕ ಮಾಡಿಬಿಟ್ಟಿದ್ದೀರಾ. ಏನು ನಿಮ್ಮ ಪ್ರೀತಿನ ನಮ್ಗೆ ಗೊತ್ತಿಲ್ಲ. ಆಯಿತು, ಶ್ರೇಯಸ್ ಅಯ್ಯರ್ ಚೆನ್ನಾಗಿ ಆಡ್ತಾರೆ ಅಂತಲೇ ತಿಳ್ಕೊಳ್ಳೋಣ, ಆಡ್ತಾನೇ ಇದ್ದಾರೆ. ನಾಯಕತ್ವ ಅನ್ನೋದು ಕತ್ತಿ ಹಿಡ್ಕೊಂಡು ಹೋರಾಟ ಮಾಡೋರೆಲ್ಲ ರಾಜ ಆಗೋಕ್ಕಾಗತ್ತಾ? ಅದನ್ನು ನಾಯಕತ್ವ ಅನ್ನೋದೇ ಬೇರೆ. ಬ್ಯಾಟಿಂಗ್ ಎಲ್ಲರೂ ಆಡ್ತಾರೆ, ಇಡೀ ತಂಡನ ಯಾವ ರೀತಿ ತೊಗೊಂಡೋಗ್ಬೇಕು ಅನ್ನೋದೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟೆಲ್ಲ ಹೇಳಬೇಕಾದ್ರೆ ಕಾರಣ ಏನು ಅಂತಂದರೆ, ಇಡೀ ಭಾರತ ದೇಶದಲ್ಲಿ ಕ್ರಿಕೆಟ್ ಅಭಿಮಾನಿಗಳು ಎಷ್ಟು ಜನ ಇದ್ದಾರೋ ಅವರೆಲ್ಲ ನೆನ್ನೆ ಬೈಕೊಬಿಟ್ಟವ್ರು ಬಿಡಿ. ನಿಮ್ಮನ್ನು ಯಾವ ರೇಂಜಲ್ಲಿ ಬೈಕೊಬಿಟ್ಟವ್ರೆ ಅಂತಲೇ ನಾನು ಹೇಳೋಕ್ಕಾಗಲ್ಲ. ಅದರಿಂದ ಮುಂದೆ ಬರೋ ODI ಮ್ಯಾಚ್ ಅಂತೂ ಚೆನ್ನಾಗಿ ಆಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇಲ್ಲಿಂದ ನಾನು ಹೇಳೋದೇನು ಅಂದರೆ, ಸಾಕು ಗಂಭೀರ್ ಅವರೇ, ನೀವು ಇಳೀರಿ, ಏನು ತೊಂದರೆ ಇಲ್ಲ. ಆಯಿತು, ನೀವೇನು ಬಡವರಾ? ಏನಪ್ಪ ನಾಳೆ ಹೆಡ್ ಕೋಚಿಂದ ಇಳಿಸ್ಬಿಟ್ರೆ ನನಗೆ ಗತಿನೇ ಇರಲ್ಲ, ಅದೆಲ್ಲ ಏನಿಲ್ಲ. ಬೇರೆ ತಂಡಗಳಿದೆ, ಕೋಚ್ ಮಾಡ್ಕೊಂಡಿರಿ. ಅಜಿತ್ ಅಗರ್ಕರ್ ಅವ್ರಿಗೂ ಕೇಳ್ಕೊಳ್ಳೋದು ಇಷ್ಟೇ, ಸಾಕು ಬನ್ನಿ, ಸಾಕು. ನೀವಿಬ್ಬರು ನಿಮ್ಮ ಸೆಲೆಕ್ಷನ್ಗಳೇ ಟೆನ್ಷನ್ ಆಗ್ತಾ ಇರುತ್ತೆ. ನೀವು ಸೆಲೆಕ್ಟ್ ಮಾಡಿದಾಗಲೇ ತಲೆ ಕೆಡಿಸ್ಕೊಬಿಡ್ತಾರೆಲ್ಲ. RCB ತಂಡದವ್ರನ್ನ ನೀವು ಕೈ ಬಿಟ್ಟು ಈ ಥರನೇ. ಆ ಪ್ರಾಮಾಣಿಕತೆಗೆ ಎಲ್ರಿ ಬೆಲೆ ಐತೆ? ಈಗ ರಜತ್ ಪಟಿದಾರ್ ಅವ್ರೇನು ಚೆನ್ನಾಗಿ ನಾಯಕತ್ವ ಚೆನ್ನಾಗಿಲ್ವಾ? 2 ವರ್ಷ ಗೆಲ್ಸಿಲ್ವಾ? ಅಟ್ಲೀಸ್ಟ್ ನೀವು ತಂಡದ ಸ್ಥಾನ ಕೊಡ್ರಿ, ಕ್ಯಾಪ್ಟನ್ಸಿ ಯಾಕ್ರಿ ಕೊಡ್ತೀರಾ? ನಿಮಗೆ ಅದು ಯಾವ ಥರ ಪ್ರೀತಿ ಅಂತಲೇ ನನಗೆ ಗೊತ್ತಾಗಲ್ಲ. ನಿಮ್ಗೆ ಯಾವ ಸೆಲೆಕ್ಷನ್ ಕಮಿಟಿಲಿ ಯಾರ್ಯಾರು ಕೂತ್ಕೊಂಡಿದ್ದೀರೋ, ಅದೇನು ರಾಜಕೀಯ ನಡೆಯುತ್ತೋ ಅದಂತೂ ಒಂದು ಸ್ವಲ್ಪನೂ ಗೊತ್ತಾಗಲ್ಲ. ಏನೋ ಆಗಿದೆ, ಮುಂದೆ ಈ ಥರ ಆಗ್ದಂಗೆ ನೋಡಿಕೊಂಡು ಭಾರತ ತಂಡ ಮತ್ತೆ ಯಶಸ್ವಿ ಕಾಣಲಿ ಅಂತಲೇ ಪ್ರತಿಯೊಬ್ಬ ಭಾರತೀಯ ಕ್ರಿಕೆಟ್ ಅಭಿಮಾನಿಯ ಆಶೆ ಆಗಿರುತ್ತೆ. ಇಷ್ಟನ್ನು ಹೇಳಬೇಕು ಅಂತಲೇ ಬಂದೆ. ಇನ್ನು ಮಿಕ್ಕಿದೆಲ್ಲ ನಿಮಗೇನು ಅನಿಸುತ್ತೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಫ್ರೆಂಡ್ಸ್. ಭಾರತ ತಂಡ ಇವತ್ತು ಹಿಂಗಾಗಿದೆ, ODIಗೆಲ್ಲ ಸರಿ ಹೋಗುತ್ತೆ ಅನಿಸುತ್ತೆ, ನೋಡೋಣ. ಬಟ್ ಗಂಭೀರ್ ಅವ್ರನ್ನಂತೂ ಇಳಿಸ್ಬೇಕು ಅನ್ನೋದು ನನ್ನ ಮನದಾಳದ ಮಾತು.
ನಂದು ಅಂತಲೇ ಅಲ್ಲ, ಎಷ್ಟೋ ಜನಕ್ಕೆ ಅನಿಸಿದೆ ಗಂಭೀರ್ ಬೇಡ ರೀ ಅಂತ ಎಷ್ಟೋ ಜನ ಕ್ರಿಕೆಟ್ ಎಕ್ಸ್ಪರ್ಟ್ಗಳು ಹೇಳ್ತಿದ್ದಾರೆ. ಕೇಳೋದೇ ಇಲ್ವೇ? ಅದು ಯಾವ ಮಾನದಂಡ ಇಟ್ಕೊಂಡು ನೀವು ಅವ್ರನ್ನ ಅಲ್ಲೇ ಕುಣಿಸಿದಿರೋ ಗೊತ್ತಿಲ್ಲ. ಆಯಿತು, ಅಲ್ಲೆಲ್ಲೆಲ್ಲ ಗೆದ್ದರು ಸರಿ ರೀ, ಗೆದ್ದರು ಅನ್ನೋದು ದೊಡ್ಡ ಮ್ಯಾಟ್ರ್ ಆಗಲ್ಲ, ಸೋತರು ಅನ್ನೋದು ದೊಡ್ಡ ಮ್ಯಾಟ್ರ್ ಆಗಲ್ಲ. ಯಾವ ರೀತಿ ಸೋತರು, ಯಾವ ಥರ ಸೋಲ್ತಿದ್ದಾರೆ, ಇದೇ ತಾನೇ ದೊಡ್ಡ ಮ್ಯಾಟ್ರ್ ಆಗೋದು. ಈಗ ಅವ್ರು 250 ಹೊಡೆದ್ರು, ನಾವು ಒಂದು 250 ಬೇಡಪ್ಪ 253 ಅವರೇನೋ ಹೊಡೆದ್ರು, 240 ತನಕ ನಾವು ಹೋದ್ವಿ, ಹೋರಾಟ ಕೊಟ್ವಿ, ಸೋತ್ವಿ, ಅದು ಓಕೆ. 75 ರನ್ನಿಗೆ ನಾವು ಆಲ್ಔಟ್ ಆಗ್ಬಿಟ್ರಿ, ಅವ್ರು ಒಂದು 100 ರನ್ ಹೊಡೆದಿದ್ರು, ಅವ್ರು 100 ರನ್ ಹೊಡೆದಿದ್ರು, ನಾವು ಹೋಗಿ 75 ರನ್ ಹೊಡೆದಿದ್ರೆ ಅದು ಓಕೆ. ಅವ್ರು ಚೆನ್ನಾಗಿ ಆಡೋದು, ನಾವು ಡಮ್ಮಿ ಥರ ಆಡೋದು, ಇದೇನು ನಮಗಂತೂ ಅರ್ಥ ಆಗಿಲ್ಲ. ಬಟ್ ಫ್ರೆಂಡ್ಸ್, ಇಷ್ಟೇ ಹೇಳೋಕ್ಕೆ ಇಷ್ಟಪಡೋದು, ನೋಡಿ, ಗಂಭೀರ್ ಅವರು ಹೆಡ್ ಕೋಚ್ ಆಗಿರೋದು ಬೇಕಾಗಿಲ್ಲ. ಅದಂತೂ ನನ್ನ ಮನಸ್ಸಲ್ಲಿ ಅನಿಸ್ಬಿಟ್ಟಿದೆ. ನಿಮಗೂ ಅದನ್ನೇ ಹೇಳಿದ್ದೀನಿ, ನಿಮಗೂ ಅದೇ ಅನಿಸಿರುತ್ತೆ ಅಂತ ನನ್ನ ಅಭಿಪ್ರಾಯ. ಸಾಕು, ಅವರು ಮತ್ತು ಅಜಿತ್ ಅಗರ್ಕರ್ ಅವ್ರನ್ನ ವಜಾ ಮಾಡಿ ಬೇರೆಯವ್ರನ್ನ ತಗೊಬನ್ನಿ. ತುಂಬ ಜನ ಇದ್ದಾರೆ, ಭಾರತ ದೇಶದ ಕ್ರಿಕೆಟ್ ಲೆಜೆಂಡ್ಗಳು ತುಂಬ ಜನ ಇದ್ದಾರೆ. ನೀವು ಮತ್ತೆ ಕರ್ಕೊಂಬಂದು ಆರಾಮಾಗಿ ಇಂಡಿಯಾ ತಂಡದ ಯಶಸ್ವಿಗೆ ಅವ್ರನ್ನ ಬಳಸ್ಕೋಬೋದು. ಇದು ನನ್ನ ಅಭಿಪ್ರಾಯ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.